ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತಿಯಾಗಿರುವಂತಹ ಮನೆಯಲ್ಲಿ ರುಚಿಯಾಗಿ ಆರೋಗ್ಯಕರವಾದ ಒಂದು ನೀರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಮ್ಮೆ ಈ ರೀತಿ ರುಚಿಯಾಗಿರುವಂತಹ ನೀರ ಸೇಂದಿನ ಮನೆಯಲ್ಲೇ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥದ್ದು, ಅದು ನಾವು ಎಳ್ನೀರಲ್ಲಿ ಮಾಡುವಂತಹ ಒಂದು ಇದು ನೀರಾ ರೆಸಿಪಿ ಇದು. ಸೊ ಈ ನೀರಾ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಒಂದು ಮೀಡಿಯಂ ಸೈಜಲ್ಲಿರುವಂತಹ ಎಳನೀರನ್ನು ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಸೊ ಎರಡನ್ನ ತೊಗೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಖಂಡಿತ ನೀವು ಜಾಸ್ತಿ ಎಳ್ನೀರನ್ನು ಉಪಯೋಗಿಸ್ಬೇಕಾಗುತ್ತೆ. ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಎಳ್ನೀರನ್ನು ತೊಗೊಂಡಿದ್ದೀನಿ. ಸೊ ಈ ಎಳನೀರು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಒಂದು ಆರೋಗ್ಯವಾಗಿರುವಂತಹ ಒಂದು ಎಲ್ಲ ವಿಟಮಿನ್ಸ್ ಆಗಲಿ ಪ್ರೋಟೀನ್ಸ್ ಆಗಲಿ ನಮಗೆ ಸಿಗೋವಂತಹದ್ದು ಈ ಒಂದು ಎಳ್ನೀರಲ್ಲಿ. ಹಾಗೆ ದೇಹ ಕೂಡ ತುಂಬಾ ಒಂದು ಕೂಲಾಗಿರುತ್ತೆ ಇದನ್ನು ಕುಡಿಯೋದ್ರಿಂದ. ಖಂಡಿತ ಒಂದ್ಸಲ ನೀವು ಈ ರೀತಿಯಾಗಿ ರುಚಿಯಾಗಿ ಮತ್ತು ಮನೆಯಲ್ಲಿ ಆರೋಗ್ಯಕರವಾದಂತಹ ನೀರನ್ನು ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಇಲ್ಲಿ ನಾನು ಈ ಒಂದು ನೀರ ಮಾಡೋದಕ್ಕೆ ಫಸ್ಟು ಒಂದು ಬೌಲ್ ತೊಗೊಳ್ಳೋಣ. ಅದಕ್ಕೆ ಒಂದು ಸ್ಟೈನರ್ನ ಇಟ್ಕೊಂಡಿದ್ದೀನಿ. ನಂತರ ಹೀಗೆ ಎಳ್ನೀರನ್ನು ಓಪನ್ ಮಾಡಿ ನಾವು ನೀರನ್ನು ಸೋಸ್ಕೊಳ್ಳೋಣ. ಯಾಕೆಂದರೆ ಅದರಲ್ಲಿ ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ಸಿಪ್ಪೆ ಏನಾದರೂ ಬಿದ್ದರೆ ಖಂಡಿತ ಅದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಈ ಥರ ಸೋಸ್ಕೊಂಡ್ರೆ ನೋಡಿ ಇಷ್ಟು ನೀರು ಬಂದಿದೆ. ಒಂದು ಎಳ್ನೀರನ್ನು ನಾನು ಹಾಕಿರೋದ್ರಿಂದ ಮತ್ತು ಇನ್ನೊಂದನ್ನು ಕೂಡ ಹಾಕ್ಕೊಳ್ಳೋಣ ಇವಾಗ. ಸೊ ಎರಡನ್ನು ಉಪಯೋಗಿಸ್ತಾ ಇದ್ದೀನಿ. ಹಾಗೆ ನಾವು ಇದನ್ನು ಕಾಯಲ್ಲೂ ಕೂಡ ಮಾಡ್ಬೋದು. ಕಾಯಿ ನಾವು ಕೋಕೋನಟ್ ಇದೆಯಲ್ಲ, ಸೊ ಅದರಲ್ಲೂ ಕೂಡ ನಾವು ಈ ಥರ ಒಂದು ಸೇಂದಿನ ಮಾಡ್ಕೋಬೋದು ಮನೆಯಲ್ಲಿ. ಸೊ ಅದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತ ವಿಡಿಯೋನ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಈಗ 2 ಎಳನೀರನ್ನು ನೋಡಿ ನಾನು ಈ ಥರ ಅದನ್ನು ಹೊಡೆದು ನೀರನ್ನು ಕೂಡ ಸೋಸಿ ಇಟ್ಕೊಂಡಿದ್ದೀನಿ. ಸೋಸಿದ ನಂತರ ಇವಾಗ ಎಷ್ಟು ತಿಳಿಯಾಗಿದೆ ನೀರು ನೋಡ್ಬೋದು. ಈ ಬೇಸಿಗೆ ಕಾಲದಲ್ಲಂತೂ ತುಂಬಾ ಎಳ್ನೀರು ಬೇಕು ಅಂತಲೇ ನಾವು ತಂದು ಅವಾಗವಾಗ ಕುಡಿತಾ ಇರ್ತೀವಿ. ಖಂಡಿತ ಈ ಸೀಸನ್ನಲ್ಲಾದರೂ ನೀವು ಮಾಡ್ಬೋದು, ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 1 ಸ್ಪೂನ್ ಆಗುವಷ್ಟು, ಜಾಸ್ತಿ ಬೇಡ, ಒಂದೇ 1 ಸ್ಪೂನ್ ಸಕ್ಕರೆ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ನೋಡ್ಬೋದು ನೀವು ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಆ ಸಕ್ಕರೆ ಇರಬಾರ್ದು. ಸೊ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಸಕ್ಕರೆ ಕಾಣಬಾರ್ದು, ಆ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. 2 ಸೆಕೆಂಡ್ಸ್ ತೊಗೊಳುತ್ತೆ ಅಷ್ಟೇ ಇದನ್ನು ಮಿಕ್ಸ್ ಮಾಡೋದಕ್ಕೆ, ಜಾಸ್ತಿ ಏನೋ ಟೈಮ್ ತೊಗೊಳ್ಳೋದಿಲ್ಲ. ಈಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ, ನೋಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೀವು. ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದು. ಒಮ್ಮೆ ನೀವು ಮನೆಯಲ್ಲಿ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಖಂಡಿತ ಯಾವಾಗಲೂ ಕೂಡ ಇದನ್ನು ನೀವು ತಯಾರಿಸಿ ಕುಡಿಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಬಾಟಲ್ನ ತೊಗೋತಿದ್ದೀನಿ. ಫಸ್ಟು ಇಲ್ಲಿ ಒಂದು ಲೋಟಕ್ಕೆ ಬಿಟ್ಕೊಳ್ಳೋಣ. ಯಾಕೆಂತಂದರೆ ಇದನ್ನು ಡೈರೆಕ್ಟಾಗಿ ಒಂದು ಬಾಟಲ್ಗೆ ಹಾಕಿದ್ರೆ ಚೆಲ್ಲುತ್ತೆ ಅಂತ ಹೇಳಿ ಲೋಟಕ್ಕೆ ಬಿಟ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ ಈಗ ಒಂದು ಬಾಕ್ಸಿಗೆ ಒಂದು ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಾಮೂಲಿಯಾಗಿರುವಂತಹ ಒಂದು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಮನೆಯಲ್ಲಿ ಗಾಜಿನ ಬಾಟಲ್ಗಳಿದ್ರೆ ಖಂಡಿತ ನೀವು ಅದರಲ್ಲಿ ಕೂಡ ಇದನ್ನು ಉಪಯೋಗಿಸ್ಬೋದು. ಅದರಲ್ಲಿ ಉಪಯೋಗಿಸಿ ಕೂಡ ನೀವು ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲರ ಮನೆಯಲ್ಲೂ ಕೂಡ ಅವೈಲೇಬಲ್ ಇರೋದಿಲ್ಲ ಗಾಜಿನ ಒಂದು ಬಾಟಲ್ಗಳು. ಸೊ ಹಾಗಾಗಿ ನಾನು ಈ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜ್ಯೂಸಿನ ಬಾಟಲ್ಗಳು ಯಾವುದಾದ್ರೂ ಇರುತ್ತಲ್ಲ, ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಂತರ ಡ್ರೈ ಮಾಡಿ ಅದಾದ ನಂತರ ಇದನ್ನು ನೀವು ಅದಕ್ಕೆ ಹಾಕ್ಕೊಳ್ಬೋದು. ಇವಾಗ ನಾನು ಎಲ್ಲ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಹಾಕ್ಕೊಳ್ಳೋಣ. ಫಸ್ಟು ಹಾಕಿದ ನಂತರ ನೋಡಿ, ನೀವು ಕಲರ್ ಈಗ ತೋರಿಸ್ತೀನಿ ನಾನು ಹೇಗಿದೆ ಅಂತ. ಅದಾದ ನಂತರ ನೋಡಿ ಮಾಮೂಲಿ ನೀರು ಥರನೇ ಇದೆ. ಸೊ ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಇಲ್ಲ. ಹೀಗೆ ಇದನ್ನು ಟೈಟ್ ಮಾಡಿ ನಾವು ಒಂದು ಮುಚ್ಚಳನ ಚೆನ್ನಾಗಿ ನೀಟಾಗಿ ಫುಲ್ ಕ್ಲೋಸ್ ಆಗಿ ಮುಚ್ಚಬೇಕು. ಸ್ವಲ್ಪನೂ ಅದು ಗಾಳಿ ಹೋಗ್ದಂಗೆ ಒಳಗೆ. ಹಾಗೆ ಅದನ್ನು ಕ್ಲೋಸ್ ಮಾಡಿದ್ದೀನಿ. ಇವಾಗ ನಾನು ಕ್ಲೋಸ್ ಮಾಡಿದ ನಂತರ ಒಂದು ಕಾಟನ್ ಬಟ್ಟೆನ ತೊಗೊಳ್ಳೋಣ. ಈಗ ಯಾವುದಾದ್ರೂ ಆಯಿತು, ಒಂದು ಕಾಟನ್ ಬಟ್ಟೆನ ತೊಗೊಳ್ಳಿ. ಸೊ ಈ ಥರ ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ನಾನೀಗ
ನೋಡಿ ಮುಚ್ಚಳನ ಟೈಟಾಗಿ ಮುಚ್ಚಿ ಹಾಗೆ ಈಗ ಕಾಟನ್ ಬಟ್ಟೆ ಇಟ್ಟು ಈ ಬಟ್ಟೆನ ನಾವು ಹೀಗೆ ಸುತ್ತಕೊಳ್ಳೋಣ. ನೋಡಿ ತುಂಬಾನೇ ಟೈಟು, ಎಷ್ಟು ಅದು ಸ್ವಲ್ಪನೂ ಕೂಡ ಗಾಳಿ ಹೋಗಬಾರ್ದು, ಆ ರೀತಿ ನೀವು ಇದನ್ನು ಕ್ಲೋಸ್ ಮಾಡ್ಕೋಬೇಕು. ನೋಡಿ ಈ ಥರ ಟೈಟಾಗಿ ನಾನು ಕ್ಲೋಸ್ ಮಾಡಿದ್ದೀನಿ. ಸೊ ಮಾಡಿದ ನಂತರ ಆ ಕಡೆ ಈ ಕಡೆ ಗ್ಯಾಪ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನೀವು ಗಂಟು ಕೂಡ ಕಟ್ಟೋದಾದರೆ ಕಟ್ಬೋದು, ಇಲ್ಲ ಅನ್ನೋದಾದರೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಬಿಡಿ. ಆ ಕಡೆ ಈ ಕಡೆ ಎರಡು ಕಡೆ ಕೂಡ ಸ್ವಲ್ಪನೂ ಕೂಡ ಆವಾಗ ಗಾಳಿ ಹೋಗೋದಿಲ್ಲ. ಹಾಗೆ ನಾವು ಟೈಟಾಗಿ ಒಂದು ರಬ್ಬರ್ ಬ್ಯಾಂಡನ್ನು ಈ ಕಡೆ ಒಂದು ಹಾಕೋಣ. ಈಗ ಸದ್ಯಕ್ಕೆ ನೋಡಿ ಹೀಗೆ ಟೈಟಾಗಿ ನಾನು ಕಟ್ಟಿ ಹಾಕ್ತಾ ಇದ್ದೀನಿ. ಆಗ ಸ್ವಲ್ಪನೂ ಕೂಡ ಗಾಳಿ ಒಳಗೆ ಹೋಗೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ, ಖಂಡಿತ ಒಂದು ಆರೋಗ್ಯಕರವಾಗಿರುತ್ತೆ. ಇದನ್ನು ಯಾವಾಗ ಕುಡಿಬೇಕು ಅಂತ ಕೂಡ ಹೇಳ್ತೀನಿ. ಕೆಲವರು ನಾವು ಮಾಮೂಲಿಯಾಗಿ ಇದು ಹಾರ್ಡ್ ಡ್ರಿಂಕ್ಸ್ ಅಂತ ಅಂದ್ಕೊಳ್ತಾರೆ, ಖಂಡಿತ ಅಲ್ಲ. ಇದು ಹೆಲ್ತಿಯಾಗಿರುವಂಥ ಒಂದು ಸ್ವೀಟ್ ಆಗಿರೋವಂಥ ಒಂದು ನೀರ ಇದು. ಸೊ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗೂ ಕೂಡ ಇರುತ್ತೆ. ಸೊ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮನೆಯಲ್ಲಿ ನಾವು ಈ ರೀತಿ ಮಾಡೋದೇ ಬೇರೆ ಥರ ಟೇಸ್ಟ್ ಕೊಡುತ್ತೆ, ಮತ್ತು ಆಚೆ ಸಿಗುತ್ತಲ್ಲ ಅದೇ ಬೇರೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಓಕೆ, ಈಗ ನೋಡಿ ಎರಡು ಸೈಡ್ ಕೂಡ ನಾನು ಈ ಥರ ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ಟೈಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟನ್ನು ನೀವು ಮಾಡಬೇಕು. ನೋಡಿ ಹೀಗೆ ರಬ್ಬರ್ ಬ್ಯಾಂಡ್ನ ಹಾಕಿ ನಾವು ಇದನ್ನು 24 ಅವರ್ಸ್ ಅಂದರೆ 24 ಗಂಟೆಗಳ ಕಾಲ ನಾವು ಇದನ್ನು ಹಾಗೇ ಇಡಬೇಕಾಗುತ್ತೆ. ಈಗ ಇವತ್ತು ಈ ಟೈಮಲ್ಲಿ ನಾವು ಈಗ ಬೆಳಿಗ್ಗೆ ಅಥವಾ ಸಂಜೆ 6 ಗಂಟೆಗೆ ಇಟ್ಟಿದ್ದೀವಿ ಅಂದ್ಕೊಳ್ಳಿ. ಇದನ್ನು ನೆಕ್ಸ್ಟು ನೀವು ಮಾರನೇ ದಿನ 6 ಗಂಟೆಗೆ ಇದನ್ನು ಓಪನ್ ಮಾಡಬೇಕು. ಓಕೆ, ಈ ಥರ ಸ್ವಲ್ಪ ಬಿಸಿ ಇರುವಂತಹ ಜಾಗಕ್ಕೆ ಇಡಿ. ಆದಷ್ಟು ನಾನು 24 ಗಂಟೆ ಆದ ನಂತರ ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡ್ಬೋದು ಈ ಥರ ಕಟ್ಟಿರುವಂಥ ರಬ್ಬರ್ ಬ್ಯಾಂಡ್ ಹಾಗೇ ಇದೆ. ಸೊ ಇವಾಗ ಇದನ್ನು ತೆಗಿಯೋಣ. ಫಸ್ಟು ನೋಡಿ ಇಷ್ಟು ಟೈಟಾಗಿ ಇರಬೇಕು, ಆಗ ಅದು ಒಳಗಡೆ ತುಂಬಾ ಚೆನ್ನಾಗಿ ಒಂದು ಆರೋಗ್ಯವಾಗಿರುವಂತಹ ನೀರ ರೆಡಿಯಾಗಿರುತ್ತೆ. ಸೊ ನೋಡಿ ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಫಸ್ಟು ಮನೆಯಲ್ಲೇ ನೀವು ಇಷ್ಟು ರುಚಿಯಾಗಿರುವಂತಹ ಒಂದು ನೀರನ್ನು ತಯಾರಿಸ್ಕೋಬೋದು. ನೋಡಿ ಈಗ ಓಪನ್ ಮಾಡ್ಕೊಳ್ಳೋಣ. ನಿಧಾನವಾಗಿ ಓಪನ್ ಮಾಡ್ಕೊಳ್ಳಿ, ಆಗ ನಿಮಗೆ ಕಲರೇ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಈ ವೈಟ್ ಕ್ಲಾತ್ ಮೇಲೆ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ವೈಟ್ ಕ್ಲಾತ್ನ ತೆಗೆದು ನಾನು ತೋರಿಸ್ತೀನಿ. ನೋಡಿ ಕಲರು ಆವಾಗ ನಾವು ಹಾಕಿರುವಂತಹ ನೀರಿಗೂ ಇವಾಗ ಆಗಿರುವಂತಹ ನೀರಿಗೂ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಖಂಡಿತ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬೇಕು ಅಂದರೆ ಸಕ್ಕರೆನ ನಾವು ಇನ್ನೊಂದು ಸ್ಪೂನ್ ಜಾಸ್ತಿ ಕೂಡ ಹಾಕ್ಕೊಂಡು ಇದನ್ನು ಮಾಡ್ಕೋಬೋದು. ಇವಾಗ ಆಗಿದೆ. ಸೊ ಇವಾಗ ಇದನ್ನು ಒಂದು ಲೋಟಕ್ಕೆ ನಾವು ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದು ಬೆಳಿಗ್ಗೆ ಹೊತ್ತು ಕುಡಿಯೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಖಂಡಿತ ಬೆಳಿಗ್ಗೆ ಹೊತ್ತು ನೀವು ತಂಪಾಗಿರುತ್ತೆ ಈ ಒಂದು ನೀರನ್ನು ಕುಡಿಯೋದ್ರಿಂದ. ಒಂದ್ಸಲ ಈ ಥರ ತಯಾರಿಸಿ ಮನೆಯಲ್ಲಿ ನೀವು ಅದರ ಟೇಸ್ಟ್ ಮಾಡಿ ನೋಡಿ, ಖಂಡಿತ ಇಷ್ಟ ಆಗ್ಬೋದು. ಬೇಕು ಅಂದರೆ ನೀವು ಸಂಜೆ ಕೂಡ ಕುಡಿಬೋದು, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ನೋಡಿ ಈಗ ಒಂದು ಲೋಟಕ್ಕೆ ನಾವು ಹಾಕ್ಕೊಳ್ಳೋಣ. ತುಂಬಾ ರುಚಿಯಾಗಿರುವಂತಹ ಒಂದು ಆರೋಗ್ಯವಾಗಿರುವಂತಹ ನೀರಾ ಸೇಂದಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.